मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञश्रुति यस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 31ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಕೃತ್ವಾ ಶ್ರಾದ್ದಾನಿ ಸರ್ವೇಷಾಂ ಮಹಾದಾನಾನ್ಯನಾರತಂ ದಶರಾತ್ರಂ ದದೌ ಶುದ್ಧ ಮನಸಾ ನಿರ್ಋಣತ್ವಧೀಹಿ. ಧೃತರಾಷ್ಟ್ರ ತಾನು ಕಾಡಿಗೆ ಹೋಗಿ ತಪಸ್ ಮಾಡಬೇಕು ಅಂತ, ತತ್ಪೂರ್ವದಲ್ಲಿ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಬೇಕು ಅಂತ ಹಣ ಕೇಳಿದಾಗ ಭೀಮಸೇನ ದೇವರು ಕೊಟ್ಟಿಲ್ಲ. ಧರ್ಮರಾಜ ಮತ್ತು ಅರ್ಜುನ ತಮ್ಮ ಸ್ವಂತ ಖರ್ಚಿಗೆ ಅಂತ ಏನ್ ಇಟ್ಕೊಂಡಿದ್ರು ಆ ದುಡ್ಡನ್ನು ಕೊಟ್ರು. ಯಾಕೆ? ಅದು ಜನರ ಸಂಪತ್ತು. ಭೀಮಸೇನ ದೇವರು ಯಾಕೆ ಕೊಟ್ಟಿಲ್ಲ ಹಾಗೆ ಅಂದ್ರೆ, ಜನರ ಸಂಪತ್ತು, ಸನ್ಮಾರ್ಗದಲ್ಲಿ ಇರುವವರಿಗೆ ಅದು ವಿನಿಯೋಗ ಆಗಬೇಕು. ದುರ್ಮಾರ್ಗದಲ್ಲಿ ವಿಷ್ಣು ದ್ವೇಷಿಗಳಿಗೆ, ಅವೈಷ್ಣವರಿಗೆ ಅದರ ವಿನಿಯೋಗ ಆಗಬಾರದು ಎನ್ನುವ ಉದ್ದೇಶದಿಂದ ಭೀಮಸೇನ ದೇವರು ದುಡ್ಡು ಕೊಟ್ಟಿಲ್ಲ. ಮತ್ತೆ ಇವ್ರೇನ್ ಕೊಟ್ರು ಹಾಗೆ ಅಂದ್ರೆ, ಇವರಿಗೆ ಅವ್ರ ಮೇಲೆ ಒಂದು ಕರುಣೆ, ಅದರಿಂದ ಕೊಟ್ರು ಹಾಗೆ ಅಂತ. ಇನ್ನು ಆ ದುಡ್ಡಿನಿಂದ ಧೃತರಾಷ್ಟ್ರ ಎಲ್ಲರಿಗೂ ಕೂಡ ಶ್ರಾದ್ದವನ್ನ ಮಾಡಿ ನಿರ್ಋಣತ್ವಂ ಋಣಮೋಚನಾರ್ಥಂ ಸ್ವಕರ್ತವ್ಯತ್ವೇನೇವ ಕೃತವಾನ್, ತನ್ನ ಕರ್ತವ್ಯ ಅಂತ ಭಾವಿಸಿ ಶ್ರಾದ್ದಾದಿಗಳನ್ನ ಮಾಡಿ ಶುದ್ಧ ಮನಸ ಮಹಾದಾನಾನಿ ದದೌ, ಶುದ್ಧ ಮನಸ್ಸಿನಿಂದ ದಾನಗಳನ್ನೆಲ್ಲ ಕೂಡ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಶುದ್ಧ ಮನಸ್ಸಾಗಿದ್ದ ಅಂದ್ರೆ ಮಕ್ಕಳಿಗೆ ಯಾಗ ದಾನ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತದೆ. ಶುದ್ಧ ಮನಸ್ಸು ಇರುವವರು ಅವೈಷ್ಣವರಿಗೆ ಹೇಗೆ ದಾನ ಮಾಡ್ತಾರೆ? ಕಲುಷಿತ ಮನಸ್ಸು ಉಳ್ಳವರು ಅವೈಷ್ಣವರಿಗೆ ದಾನ ಮಾಡ್ತಾರೆ. ಶುದ್ಧ ಮನಸ್ಕರು ಹೇಗೆ ಮಾಡ್ತಾರೆ ಹಾಗೆ ಅಂದ್ರೆ, ನಿರ್ಋಣತ್ವದೀಹಿ, ಋಣಮೋಚನೆಗಾಗಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ನು ಮುಂದೆ ಅಂತಹ ಮಕ್ಕಳು ಹುಟ್ಟಬಾರದು, ಅದ್ರ ಏನ್ ಋಣ ಇತ್ತೋ ಇಲ್ಲೇ ಮುಗಿದೋಗಲಿ ಅಂತ ಮಾಡಿದರು ಅಂತ. ಸರ್ವಂ ಸಮರ್ಪ್ಯ ಗೋವಿಂದೇ ಪಾರ್ಥೇಭ್ಯೋ ಅನ್ಯೇಭ್ಯ ಏವ ಚ ಸ್ವಜನೇಭ್ಯ ಸಮಾದಾಯ ಸ್ರವನ್ ನೇತ್ರೇಭ್ಯ ಉಚ್ಚದೀಹಿ ಅನುಜ್ಞಾ ನಿರ್ಗತಃ ಪ್ರಾಹ ಪೌರಜಾನಪದಾನ್ ನೃಪಃ. ತದನಂತರ ಆ ಎಲ್ಲಾ ಕರ್ಮವನ್ನು ಕೂಡ ಗೋವಿಂದೇ ಸಮರ್ಪ್ಯ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರ. ಗೋವಿಂದನಿಗೆ ಸಮರ್ಪಣೆ ಮಾಡಿ ಸ್ವಜನೇಭ್ಯ ಎಲ್ಲ ಜನರನ್ನು ಕೂಡ ಕರೆಸ್ತಾರೆ, ಊರಿನ ಜನ ಎಲ್ಲರನ್ನು ಕರೆಸಿ. ಸಮಾದಾಯ ಶ್ರವನ್ ನೇತ್ರೇಭ್ಯ, ಕಣ್ಣಲ್ಲಿ ನೀರು, ಧೃತರಾಷ್ಟ್ರನಿಗೆ ಕಣ್ಣಲ್ಲಿ ನೀರು ಸುರಿಸ್ತಾ ಉಚ್ಚದೀಹಿ, ಪಾರ್ಥೇಭ್ಯ ಸ್ವಜನೇಭ್ಯ ಸ್ವಕೀಯ ಆಪ್ತಜನೇಭ್ಯ ಅನ್ಯೇಭ್ಯ ಏವ ಪೌರಜನಾದೇಭ್ಯ ಸಕಾಶಾತ್ ಅನುಜ್ಞಾಂ ಸಮಾದಾಯ, ತನ್ನ ಜನರು, ಪಾಂಡವರು, ಇನ್ನು ಯಾರ್ಯಾರಿದ್ದಾರೆ ಪೌರಜನರು, ಅವರೆಲ್ಲರಿಂದಲೂ ಕೂಡ ಅನುಜ್ಞೆಯನ್ನು ಪಡೆದು ಸಮಾದಾಯ ಅಂದ್ರೆ ಸ್ವೀಕಾರ ಮಾಡಿ, ವನಂ ಪ್ರತಿಗಂತುಂ ಗೇಹಾತ್, ತಾನು ವನ ಬಿಟ್ಟು ಹೋಗಬೇಕು ಅಂತ ಅಂದ್ರೆ ಅರಮನೆ ಬಿಟ್ಟು ತಾನು ಕಾಡಿಗೆ ಹೋಗ್ಬೇಕು ಅಂತ ಅವರ ಹತ್ರ ಅಪ್ಪಣೆಯನ್ನು ಪಡ್ಕೊಂಡಿದ್ರು ಅಂತ ನೋಡಿ. ಉಚ್ಚದೀಹಿ ಅಂದ್ರೆ ಉದಾರ ಬುದ್ಧಿಯುಳ್ಳ ಧೃತರಾಷ್ಟ್ರ ಪೌರಜನರನ್ನು ಕುರಿತು ಕೆಲವು ಮಾತುಗಳನ್ನ ಹೇಳ್ತಾರೆ. ಅನುಮತಿಯನ್ನ ಪಡೆಯುವುದಕ್ಕಾಗಿ ಕೆಲವು ಮಾತುಗಳನ್ನ ಹೇಳ್ತಾರೆ. ಧರ್ಮತೋ ರಕ್ಷಿತ ಯೂಯಂ ಅಸ್ಮತ್ ಪೂರ್ವೇರ್ ಮಹಾತ್ಮಭಿಃ ನ ಚಾಹಂ ಪರಮ ಸ್ನೇಹಾದ್ ಯುಷ್ಮಾಭಿಃ ಸಕೃಪಾಲುಭಿಃ ಅರಕ್ಷಿತೇತಿ ಕಥಿತಃ ಪ್ರಮಾದಾತ್ ಅಪಿ ಸಜ್ಜನಾಃ. ಏನ್ ಹೇಳಿದ್ರು ಧೃತರಾಷ್ಟ್ರ ಹಾಗೆ ಅಂದ್ರೆ, ಹೇ ಸಜ್ಜನಾಃ ಮಹಾತ್ಮಭಿಃ,
ಉತ್ತಮೈಹಿ ಅಸ್ಮಾಕಂ ಪೂರ್ವೈಹಿ ವೃದ್ಧೈಹಿ, ನಮಗಿಂತ ಹಿರಿಯರು ಭರತಾದಿಗಳು, ಅವರಿಂದ ಎಲ್ಲರೂ ಕೂಡ ನೀವು ಧರ್ಮದಿಂದ ಪರಿಪಾಲಿಸಲ್ಪಟ್ಟಿದ್ದೀರಿ. ನಮ್ಮ ಹಿರಿಯ ರಾಜ ಅಂತ ಯಾರಿದ್ರು ಭರತ ಮುಂತಾದವರು ಚಂದ್ರವಂಶದವರು, ಅವರೆಲ್ಲರೂ ಕೂಡ ಧರ್ಮ ಮಾರ್ಗದಿಂದಲೇ ನಿಮ್ಮನ್ನ ರಕ್ಷಣೆ ಮಾಡಿದ್ದಾರೆ. ತಥಾಚ ಮಯ, ನಾನು ಕೂಡ ಧರ್ಮದಿಂದಲೇ ಧರ್ಮೇನ ರಕ್ಷಿತಾಹ. ತಥಾಪಿ ಸಕೃಪಾಲುಭಿಹಿ ಅತಿ ದಯಾಪರೈಹಿ ಯುಷ್ಮಾಭಿಹಿ, ದಯಾಶೀಲರಾದ ನೀವೆಲ್ಲರೂ ಕೂಡ ಪರಮ ಸ್ನೇಹ, ನನ್ನ ಮೇಲೆ ಮಾಡಿದ ಉತ್ಕೃಷ್ಟವಾದ ಸ್ನೇಹ, ಅದರಿಂದಲೂ ಕೂಡ ಅಹಂ ಅರಕ್ಷಿತ ಪ್ರಜಾಪಾಲಕೋ ನ ಇತಿ ನ ಕಥಿತಃ. ಅದರಿಂದ ನಾನು ಕೂಡ, ನೀವು ನಮ್ಮ ಮೇಲೆ ತೋರಿದ ಪ್ರೀತಿಯಿಂದ ನಾನು ಕೂಡ ಇಲ್ಲಿ ಇರ್ಲಿಕ್ಕಾಯ್ತು. ಅದರಿಂದ ಯೂಯಂ ಸಜ್ಜನಾಹ ಇತಿ ಪಾಪ, ನೀವೆಲ್ಲರೂ ಕೂಡ ಏನಾಗಿದ್ದೀರಿ? ಸಜ್ಜನರಾಗಿದ್ದೀರಿ. ಚೆನ್ನಾಗಿ ಧರ್ಮ ಮಾಡುವವರ ಮೇಲೆ ನೀವು ಪ್ರೀತಿ ತೋರಿಸಿದ್ದೀರಿ. ಧರ್ಮ ಮಾಡಿದ ಮೇಲೆ ಯಾರು ಪ್ರೀತಿ ತೋರಿಸ್ತಾರೆ? ಸಜ್ಜನರೇ ಪ್ರೀತಿ ತೋರಿಸ್ತಾರೆ. ಧರ್ಮ ಕಾರ್ಯ ಮಾಡಿದ ಮೇಲೆ ಪ್ರೀತಿ ತೋರಿಸಲ್ಲ ಅಂದ್ರೆ ಅವರು ದುಷ್ಟ ಜನರು ಅಂತಾನೆ ಅರ್ಥ. ನೀವೆಲ್ಲ ನನ್ನ ಮೇಲೆ ಪ್ರೀತಿ ಮಾಡಿದ್ದೀರಿ, ಅದರಿಂದ ಸಜ್ಜನರೇ ಆಗಿದ್ದೀರಿ ಅಂತ ನೀವು ಅಂತ ಅರ್ಥ. ಇಷ್ಟಂ ಚ ಯಜ್ಞೆ ಪೂರ್ತೈಶ್ಚ ಚರಿತಂ ಯುಷ್ಮದಾಶ್ರಯ ಪುತ್ರಸ್ತು ಮಮ ಪಾಪಾತ್ಮ ಸರ್ವಕ್ಷತ್ರ ವಿನಾಶಕಃ ಸರ್ವಾತಿಶಂಕಿ ಮೂಢಶ್ಚ ವೃದ್ಧಾನಾಂ ಶಾಸನಾದಿಗಃ. ಯುಷ್ಮದಾಶ್ರಯಾತ್ ಭವದಾಶ್ರಯಾತ್, ನಿಮ್ಮ ಒಂದು ಆಶ್ರಯದಿಂದ ನಾನು ಅನೇಕ ಯಜ್ಞಗಳು, ಪೂರ್ತೈಹಿ ಬಾವಿ ಕೆರೆ ಇತ್ಯಾದಿಗಳನ್ನೆಲ್ಲ ಕೂಡ ನನ್ನಿಂದ ಮಾಡ್ಲಿಕ್ಕಾಯ್ತು. ಎಲ್ಲವೂ ಕೂಡ ನಿಮ್ಮ ಒಂದು ಆಶ್ರಯದಿಂದಲೇ. ಧೃತರಾಷ್ಟ್ರಸ್ಯ ಕಲ್ಯಾವೇಶ ವಿಯುಕ್ತತ್ವಾದ, ಈಗ ಅವನಿಗೆ ಕಲಿಯಾವೇಶ ಹೋಗಿಬಿಟ್ಟಿದೆ. ಅದರಿಂದ ತನ್ನ ಮಗನನ್ನೇ ಬೈತಾನೆ. ಪುತ್ರ ದೌರಾತ್ಮ್ಯಂ ವರ್ಣಯತಿ, ತನ್ನ ಮಗ ಮಾಡಿದ ನೀಚ ಕೃತ್ಯಗಳನ್ನೆಲ್ಲ ಅವನೇ ಹೇಳ್ತಾನೆ. ಮಮ ಪುತ್ರ ದುರ್ಯೋಧನ, ನನ್ನ ಮಗನಾದ ದುರ್ಯೋಧನ ಅವನು ಪಾಪಾತ್ಮ, ಅವನು ಪಾಪ ದುಷ್ಟ ಆತ್ಮ ಮನಃ ಯಸ್ಯ, ದುಷ್ಟವಾದ ಮನಸ್ಸುಳ್ಳವನಾಗಿ ಇದ್ದವನು. ಅತಯೇವ ಸರ್ವಕ್ಷತ್ರ ವಿನಾಶಕಃ, ಸರ್ವೇಷಾಂ ಕ್ಷತ್ರಿಯಾನಾಂ ವಿನಾಶಕಃ, ಎಲ್ಲಾ ಕ್ಷತ್ರಿಯರ ನಾಶಕನಾಗಿ ಇದ್ದ. ಕಿಂಚ ಸರ್ವಾತಿಶಂಕಿ, ಸರ್ವತ್ರ ಅತ್ಯಂತಂ ಶಂಕಾಶೀಲ, ಎಲ್ಲರ ಮೇಲೆ ಸಂಶಯ ಪಡ್ತಾ ಇದ್ದ. ಇವನು ನನಗೇನ್ ಮಾಡ್ತಾನೋ ಏನೋ, ಇವನು ಒಳ್ಳೆಯವನೋ ಕೆಟ್ಟವನೋ, ಅವನ ದೃಷ್ಟಿಯಿಂದ ಅವನು ಅದನ್ನ ವಿಚಾರ ಮಾಡ್ತಾ ಕೂತಿದ್ದ. ಶಂಕಾಶೀಲ ಅತಯೇವ ಮೂಢ, ಅದರಿಂದಲೇ ಜ್ಞಾನಶೂನ್ಯನಾಗಿದ್ದ. ವೃದ್ಧಾನಾಂ ಜ್ಞಾನವೃದ್ಧಾನಾಂ ಶಾಸನಾಧಿಕಃ, ಯಾರು ದೊಡ್ಡ ದೊಡ್ಡ ವೇದವ್ಯಾಸರೇ ಮೊದಲಾದವರು ಬಂದು ಹೇಳಿದ್ರೂ ಕೂಡ ಅವನು ಕೇಳಲಿಲ್ಲ. ಅದರಿಂದ ಎಲ್ಲರನ್ನೂ ಅತಿಕ್ರಮಿಸಿದ. ಅದಕ್ಕೆ ಅದೇ ನೋಡಿ, ದುಷ್ಟ ಬುದ್ಧಿ ಅಂದ್ರೆ ಅದೇ. ದೊಡ್ಡವರು ಹೇಳಿದಾಗಲೂ ಕೇಳಲಿಲ್ಲ ಅಂದ್ರೆ, ದೊಡ್ಡವರು ಅಂದ್ರೆ ಯಾರು? ಸ್ವತಃ ವೇದವ್ಯಾಸರು, ಭೀಮಸೇನ, ವಿದುರ, ಇವರೇ ಸಾಮಾನ್ಯರಲ್ಲ, ಎಲ್ಲರೂ ಸರ್ವಜ್ಞರು. ಅಂಥವ್ರು ಹೇಳಿದಾಗಲೂ ಕೂಡ ಕೇಳಿಲ್ಲ ಅಂದ್ರೆ ಇನ್ಯಾರು ಬಂದು ಹೇಳಿಕೆ ಅಂತ ತಿದ್ಕೋತಾನೆ ಅವನು? ಗುರುಗಳು ಹೇಳಿದಾಗಲೇ ಕೇಳಿಲ್ಲ ಅಂದ್ರೆ ಇನ್ಯಾರು ಬಂದು ನಮ್ಮನ್ನ ತಿದ್ದಿಸ್ಲಿಕ್ಕೆ ಸಾಧ್ಯ? ಆಚಾರ್ಯರ ವಾಕ್ಯ ಕೇಳಿ ನಾವು ನಮ್ಮನ್ನ ತಿದ್ಕೋಬೇಕು. ಆಚಾರ್ಯರ ವಾಕ್ಯ ಕೇಳಿಯೂ ಟೀಕಾಕೃತ್ಪಾದರ, ರಾಘವೇಂದ್ರ ಸ್ವಾಮಿಗಳ, ಪುರಂದರದಾಸರೇ ಮುಂತಾದ ಮಹನೀಯರ, ಅಪರೋಕ್ಷ ಜ್ಞಾನಿಗಳ ಪದಗಳನ್ನ ಕೇಳಿಯೂ ಕೂಡ ನಾವು ನಮ್ಮನ್ನ ತಿದ್ದುಕೊಂಡಿಲ್ಲ ಅಂದ್ರೆ ನಮ್ಮಲ್ಲಿ ಕಲಿಯ ಸನ್ನಿಧಾನ ಎಷ್ಟಿರಬೇಕು ನೋಡಿ. ಅದರಿಂದ ದೊಡ್ಡವರು ಹೇಳಿದಾಗ ನಾವು ಅದನ್ನ ಕೇಳಿ ತಿದ್ಕೋಬೇಕು ಅಂತ ಅರ್ಥ. ಆದರೆ ನನ್ನ ಮಗ ಹಂಗ ಮಾಡಿಲ್ಲ. ದುರ್ಯೋಧನ ಆ ರೀತಿಯಾಗಿ ನಡ್ಕೊಂಡಿಲ್ಲ, ದೊಡ್ಡವರ ಮಾತನ್ನ ಮೀರ್ತಾನೆ ಅವನು. ಅದರಿಂದಲೇ ದುಷ್ಟ ಅಂತ ಹೇಳಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಅದಕ್ಕೆ ಕಲಿಯಾವೇಶ ಇದ್ದಿದ್ರಿಂದ ಇದು ಈ ಬುದ್ಧಿ ಮೊದಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಹರಿ ಇಚ್ಛೆ ಇದು ತದನಂತರ ಬಂದಿದೆ ಅವನಿಗಷ್ಟೇ. ಸೌಭ್ರಾತ್ರಮ್ಯೇನ ಸಂತ್ಯಜ್ಯ ಪಾಂಡವೇಶು ಮಹಾತ್ಮಸು ಕೃತಂ ವಿರೂಪಂ ಸುಮಹತ್ ಕುರ್ಯಾದ್ ಯನ್ನಾಪರಃ ಕ್ವಚಿತ್. ಉತ್ಕೃಷ್ಟವಾದ ಪಾಂಡವರಲ್ಲಿ ಸೌಭ್ರಾತ್ರಂ, ಸ್ನೇಹವನ್ನ ಮಾಡಬೇಕಾಗಿತ್ತು ದುರ್ಯೋಧನ. ಅದ್ರ ಬದಲು ಏನ್ ಮಾಡಿದ? ಆ ಸ್ನೇಹವನ್ನ ಬಿಟ್ಟು ಮತ್ಪುತ್ರೇನ ಸುಮಹದ್ ಅಧಿಕಂ ವಿರೂಪಂ ದ್ವೇಷ ಕೃತಂ ಆಚರಿತ. ನನ್ನ ಮಕ್ಕಳು ಪಾಂಡವರ ಮೇಲೆ ಅವನು ಮಹಾ ದ್ವೇಷವನ್ನೇ ಮಾಡಿದ. ನೋಡಿ, ಇದು ನಮ್ಮಲ್ಲೂ ಇದೆಲ್ಲ ನಮಗೂ ಅನ್ವಯಿಸ್ತದೆ ರೀ. ಯಾಕಂದ್ರೆ ಎಲ್ಲ ಸಮಯದಲ್ಲೂ ಧರ್ಮಕ್ಕೆ ಸಪೋರ್ಟ್ ಮಾಡುವವರಾಗಿ ಇಲ್ಲ ನಾವು. ಅದರಿಂದ ಆ ರೀತಿಯಾಗಿ ನಾವಿದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು. ಎಲ್ಲೆಲ್ಲಿ ನಾವು ದಾರಿ ತಪ್ತೀವಿ ಅಲ್ಲೆಲ್ಲ ಕಲಿ,
ನಮ್ಮ ಒಳಗಿದ್ದ ಕಲಿ ದುರ್ಯೋಧನ ಅವನು ಪ್ರಭಾವಿಷ್ಟನಾಗಿದ್ದಾನೆ. ದೇವರ ದಯೆ ಧೃತರಾಷ್ಟ್ರನಲ್ಲಿ ಕಲಿಯಾವೇಶ ಹೋಗ್ಬಿಟ್ಟಿತ್ತು ಬದುಕುವಾಗಲೇ. ಈ ನಮ್ಮ ಮನಸ್ಸಿನಿಂದ ಅವನು ಯಾವಾಗ ಹೋಗ್ತಾನೋ ಏನೋ, ದೊಡ್ಡ ದುರಂತ ನಮಗೆ ಅದು. ನಮ್ಮ ಮಹಾಶತ್ರು ಅಂದ್ರೆ ಅವನೇ. ಆ ಒಳಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಮಾಡೋದೆಲ್ಲ ಹೀಗೆ. ಪಾಂಡವರು ಹತ್ರ ಇರಬಾರ್ದು. ಯಾರ್ಯಾರು ಧರ್ಮದಲ್ಲಿ ಆಸಕ್ತಿ ಇದ್ದಾರೆ ಅದರಿಂದಲೇ ನಮ್ಮಲ್ಲಿ ಧರ್ಮ ಕಾರ್ಯ ನಡೀತಾ ಇಲ್ಲ. ಯಾಕೆ? ಕಲಿಯ ಪೂರ್ಣ ಸನ್ನಿಧಾನ ನಮ್ಮಲ್ಲಿ ಕೂತಿರ್ತಾನೆ. ಧರ್ಮ ಕಾರ್ಯ ಅಂದ್ರೆ ಆಗೋದಿಲ್ಲ, ಬೆಳಿಗ್ಗೆ ಹೇಳೋದಿಲ್ಲ, ಸ್ನಾನ ಸಂಧ್ಯಾ ವಂದನೆ ಪೂಜೆ ಮಾಡುವವರು ಚಲೋ, ದೇವರಲ್ಲಿ ಮನಸ್ಸಿಟ್ಟು ಮಾಡಿದ್ರೆ ಪಾಸ್, ದೇವರಲ್ಲಿ ಮನಸ್ಸಿಟ್ಟು ಮಾಡಿಲ್ಲ ಅಂದ್ರೆ ಫೇಲ್. ಅದಕ್ಕೆ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾವಾಗ ನನ್ನಲ್ಲಿ ಮನಸ್ಸು, ದೇವರಲ್ಲಿ ಮನಸ್ಸು ಇದೆ, ಯಾವಾಗ ನಾನು ದೇವರನ್ನ ಮರಿತೀನಿ, ಆಗೆಲ್ಲ ಕಲಿ ಆಕ್ಟಿವ್ ಆಗಿದ್ದಾನೆ. ಯಾವಾಗ ಮರತೆ ಕಲಿ ಆಕ್ಟಿವ್ ಆಗಿದ್ದಾನೆ. ಅಧರ್ಮ ಕಾರ್ಯಗಳು ನಡೀತು, ಕಲಿ ಆಕ್ಟಿವ್ ಆಗಿದ್ದಾನೆ. ಇದು ನಮಗೆ ಧೃತರಾಷ್ಟ್ರ ಕೊಡುವ ಪಾಠ. ನೋಡೋದಕ್ಕೆ ಯೂಯಂ ಸಜ್ಜನ, ನೀವೆಲ್ಲ ಸಜ್ಜನರು, ನನ್ನ ಮಗ ಮಹಾಪಾಪಿಷ್ಟ. ಪಾಂಡವರಲ್ಲಿ ಸ್ನೇಹವನ್ನು ಮಾಡಬೇಕು. ಪಾಂಡವರು ಅಂದ್ರೆ ಯಾರು ನೋಡಿ, ಭೀಮಸೇನ ಅಂದ್ರೆ ಭಕ್ತಿ ಜ್ಞಾನಾದಿ ಗುಣಗಳು, ಅದರ ಆಕಾರ. ಅಧ್ಯಾತ್ಮ ದೃಷ್ಟಿಯಿಂದ ಪಾಂಡವರು ಅಂದ್ರೆ ಯಾರು? ನಮ್ಮಲ್ಲಿ ಇರತಕ್ಕ ಜ್ಞಾನ ಭಕ್ತಿ ಮುಂತಾದ ಗುಣಗಳು. ಯುಧಿಷ್ಠಿರ ಅಂದ್ರೆ ಯಾರು? ಧರ್ಮ ಕಾರ್ಯಗಳು, ಶಾಸ್ತ್ರ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು ನಾವು. ಇನ್ನು ಅರ್ಜುನ ಶ್ರವಣದ ದೇವತೆ, ಹರಿಕಥಾಮೃತ ಶ್ರವಣ ಮಾಡಬೇಕು. ಪರಮಾತ್ಮನ ಕುರಿತಾದ ಕತೆ, ಮಹಾಭಾರತ, ಭಾಗವತ, ಗೀತಾ ಇತ್ಯಾದಿಗಳನ್ನ ಕೇಳ್ತಾ ಇರಬೇಕು ನಾವು. ಇದು ಅರ್ಜುನ. ಇನ್ನು ನಕುಲ ಸಹದೇವರು ಅಂದ್ರೆ ಯಾರು? ನೀತಿವಂತರಾಗಿರ್ಬೇಕು ನಾವು, ವಿನಯದಿಂದ ಇರಬೇಕು. ವಿನಯ, ನೀತಿ ಇದೆಲ್ಲ ನಕುಲ ಸಹದೇವರಿಂದ ಕಲಿಬೇಕಾದ, ಅವರ ಅಧ್ಯಾತ್ಮ ದೃಷ್ಟಿಯಿಂದ ಇದೆಲ್ಲ ನಮ್ಮಲ್ಲಿ ಇರಬೇಕಾದ ಕ್ವಾಲಿಟೀಸ್. ಇದೆಲ್ಲ ಅದು ನಮ್ಮಲ್ಲಿ ಇಲ್ಲ. ನಾವು ಪಾಂಡವರನ್ನ ಸ್ನೇಹ ಮಾಡ್ತೀವೋ ದ್ವೇಷ ಮಾಡ್ತೀವೋ ನಮಗೆ ಬಿಟ್ಟದ್ದು ಅಂತಾರೆ ಆಚಾರ್ಯರು. ಹಂಗಿರಬಾರದು. ಪಾಂಡವರನ್ನ ಕಾಡಿ ಕಳಿಸಬಾರದು, ಪಾಂಡವರ ದ್ವೇಷ ಮಾಡಬಾರದು. ಕಲಿ ಇದ್ರ ಹಂಗ ಆಗ್ತದೆ. ಅದರಿಂದ ಧೃತರಾಷ್ಟ್ರ ಹೇಳಿದ, ಯಾರ ಮಾತನ್ನು ಅವನು ಕೇಳ್ತಾ ಇಲ್ಲ. ಪಾಂಡವರನ್ನ ವಿಪರೀತವಾಗಿ ದ್ವೇಷ, ಹುಟ್ಟಿದಾಗಿಂದಲೂ ದ್ವೇಷ. ಸುಮಹದಧಿಕಂ ಅಂತ ಬರೀತಾರೆ ನೋಡಿ. ದ್ವೇಷಂ ಕೃತಂ ಆಚರಿತಂ ತತ್ಕೃತ ದ್ವೇಷಂ ಅಪರಹ ದುರ್ಯೋಧನಾದನ್ಯ ಕೋಪಿ ಕ್ವಚಿತ್ ಕಾರಣೇನ ನ ಕುರ್ಯಾತ್. ಆ ರೀತಿಯಾಗಿ ದುರ್ಯೋಧನನನ್ನು ಬಿಟ್ಟು ಪಾಂಡವರ ದ್ವೇಷ ಆ ರೀತಿಯಾಗಿ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ರೀತಿಯಾದ ಒಂದು ದ್ವೇಷವನ್ನ ದುರ್ಯೋಧನ ಮಾಡಿದ ಹಾಗೆ ಅಂತ ನೋಡಿ. ಇನ್ನೂ ಹೇಳ್ತಾನೆ, ಅಪ್ರಿಯಾನಿ ಚ ಕೃಷ್ಣಸ್ಯ ಸಬಹೂನ್ಯಾಚರತ್ ಕುದೀಹಿ ಪ್ರಾಯಸ್ತೇನಾಪಿ ಮಂದೇನ ಯುಷ್ಮಾ ಸ್ವಪ್ರಿಯಂ ಕೃತಂ. ಕಿಂಚ ಕುದೀಹಿ, ಕುತ್ಸಿದ ಬುದ್ಧಿ ಉಳ್ಳವನಾದ, ನೀಚ ಬುದ್ಧಿ ಉಳ್ಳವನಾದ ದುರ್ಯೋಧನ ಕೃಷ್ಣಸ್ಯ ಸುಬಹೂನ್ ಯತ್ಯಸಂಖ್ಯಾಕಾನಿ ಅಪ್ರಿಯಾನಿ ವಿರುದ್ಧ ಕರ್ಮಾಣಿ. ಕೃಷ್ಣನ ಅನೇಕ ಸಂದರ್ಭದಲ್ಲಿ ಕೃಷ್ಣನಿಗೆ ವಿರುದ್ಧವಾದ ಕರ್ಮಗಳನ್ನು ಆಚರಣೆ ಮಾಡಿದ್ದಾನೆ ನೋಡಿ. ಎಲ್ಲಿ ಪಾಂಡವರ ದ್ವೇಷ ಬರುತ್ತದೆ ಅಲ್ಲಿ ಕೃಷ್ಣನ ದ್ವೇಷವು ಬಂದೇ ಬರುತ್ತದೆ. ಇಬ್ಬರು ಒಂದು ಟೀಮ್. ಅದು ಕೃಷ್ಣ ಮತ್ತು ಪಾಂಡವರು ಅಂದ್ರೆ ಒಂದು ಟೀಮ್. ಅದು ಬಿಟ್ಟು ಹೋಗೋದೇ ಇಲ್ಲ. ಸದ್ಗುಣಗಳು ಬಂತು ಅಂದ್ರೆ ಜೊತೆಗೆ ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ಎಲ್ಲ ಬಂದೇ ಬರುತ್ತದೆ. ಅದರಿಂದ ನನಗೆ ಗುಣಗಳು ಬೇಡ, ದೇವರಲ್ಲಿ ಮಾತ್ರ ಪ್ರೀತಿ, ಅದು ಸರಿ ಹೋಗೋದಿಲ್ಲ. ಪಾಂಡವರು ಬೇಕು, ಪರಮಾತ್ಮನು ಸಿಗ್ತಾನೆ. ಆಗ ವಾಯು ಜೀವೋತ್ತಮ ಅಂತ ಎನ್ನಿ, ಹರಿ ಸರ್ವೋತ್ತಮ ಅಂತ ಚಿಂತನೆ ಬರ್ತದೆ. ನನಗೆ ವಾಯು ಜೀವೋತ್ತಮ ಬೇಡ, ಪಾಂಡವರು ಬೇಡ, ಕೃಷ್ಣ ಮಾತ್ರ ಬೇಕು, ಸರಿ ಹೋಗೋದಿಲ್ಲ, ನಾನು ಬರೋದಿಲ್ಲ ಅಂತಾನೆ ಕೃಷ್ಣ. ಮಮ ಪ್ರಾಣಾಹಿ ಪಾಂಡವ. ವಾಯು ಜೀವೋತ್ತಮನ ಹೇಳಬೇಕು, ಹರಿ ಸರ್ವೋತ್ತಮ, ಆಗ ನಮಗೆ ದೇವರ ಅನುಗ್ರಹ ಆಗ್ತದೆ. ಹರಿ ಸರ್ವೋತ್ತಮ ಅಂತ ಹೇಳಿದರೆ ವಾಯುದೇವರ ಅನುಗ್ರಹ ಆಗ್ತದೆ, ವಾಯು ಜೀವೋತ್ತಮ ಅಂತ ಹೇಳಿದರೆ ಹರಿ ಅನುಗ್ರಹ ಆಗ್ತದೆ. ಇದು ಅವರ ಒಳಗೆ ಇರುವ ಒಂದು ಸಂಬಂಧ ಇದು. ಅದನ್ನ ಅರ್ಥ ಮಾಡಿಕೊಂಡಿದ್ದಾನೆ ಧೃತರಾಷ್ಟ್ರ. ಅದನ್ನೇ ಹೇಳ್ತಾ ಇದ್ದಾನೆ ನೋಡಿ. ಪಾಂಡವರ ಸ್ನೇಹ ದ್ವೇಷ ಮಾಡಿದ, ಕೃಷ್ಣನಿಗೂ ಕೂಡ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದ. ಮಂದೇನ ಮೂರ್ಖೇನ ತೇನ ದುರ್ಯೋಧನೇನ ಯುಷ್ಮಾಸು ಭವತ್ಸು ಅಪಿ. ಪಾಂಡವರ ಮೇಲೆ ದ್ವೇಷ, ಕೃಷ್ಣನ ಮೇಲೆ ದ್ವೇಷ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮೇಲೂ ಕೂಡ ಅನೇಕ ಅಪ್ರಿಯವಾದ ಅಮಂಗಳವಾದ ಕಾರ್ಯಗಳನ್ನೆಲ್ಲ ಅವನು ಮಾಡಿದ್ದಾನೆ. ಭ್ರಾತರೋಸ್ಯ ಚ ಸರ್ವೇಪಿ ತಚ್ಶೀಲಂ ಅನುವರ್ತಿನಃ ಹತಾಶ್ಚ ಸ್ವೇನ ಪಾಪೇನ ಸಸುತಾಮಾತ್ಯ ಬಾಂಧವಾಹ. ಆ ಅಣ್ಣನ ಅನುಸರಿಸಿಯೇ ಆ ಉಳಿದ ತಮ್ಮಂದಿರು 100 ಜನ ಒಟ್ಟು, ಅವ್ರದ್ದೊಂದು ಟೀಮ್, ದುರ್ಯೋಧನಾದಿಗಳ ಟೀಮ್. ಅಣ್ಣನನ್ನು ಅನುಸರಿಸಿ ಅವರೂ ಕೂಡ
ಮೂರ್ಖರಾದ ಕೆಲಸಗಳನ್ನೇ ಮಾಡಿದರು. ಅದರಿಂದ ಅವರೆಲ್ಲರೂ ಕೂಡ ನನ್ನ ಮಕ್ಕಳು ಮಂತ್ರಿ ಬಂಧುಬಿಹಿ, ಮಂತ್ರಿಗಳು ಬಂಧುಗಳು ಸಹಿತವಾಗಿ ಎಲ್ಲರೂ ಕೂಡ ಸತ್ರು. ಪಾಪೇನ ಹತಾಹ ಮೃತಾಶ್ಚ, ಸಂಹರಿಸಲ್ಪಟ್ರು. ಹಾಗೆ ಅಂತ ಹನುಮಂತ ದೇವರು ಎಚ್ಚರಿಸ್ತಾರೆ ನೋಡಿ. ಸುಪುತ್ರ ಮಿತ್ರ ಬಾಂಧವೋ ವಿನಾಶಮಾಶ್ರಯಾಸ್ಯಸಿ. ರಾವಣ, ಸೀತೆಯನ್ನು ಕೊಟ್ಟು ಬಿಡು ರಾಮನಿಗೆ. ರಾಮ ನಿನ್ನನ್ನು ಕ್ಷಮೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ನೀನು ಕೊಟ್ಟಿಲ್ಲ ಹಾಗೆ ಅಂದ್ರೆ ನೀನು, ನಿನ್ನ ಮಕ್ಕಳು, ಮಿತ್ರರು ಸಹಿತವಾಗಿ ನೀನು ಸಾಯ್ತಿ ಹಾಗೆ ಅಂತ. ಹನುಮಂತನ ಮಾತು ಕೇಳಿಲ್ಲ ರಾವಣ. ರಾಮ ಸಂಹಾರ ಮಾಡಿದ. ಅದೇ ಮಾತುಗಳೇ ಇಲ್ಲಿ ಇದೆ ನೋಡಿ. ದುರ್ಯೋಧನ ಕೇಳಲಿಲ್ಲ. ತನ್ನ ಮಕ್ಕಳು, ಮಂತ್ರಿಗಳು, ಮಿತ್ರರು ಎಲ್ಲರ ಸಹಿತವಾಗಿ ಅವನು ಸತ್ತೋದ ಹಾಗೆ ಅಂತ. ಅದಕ್ಕೆ ಹರಿವಾಯು ಗುರುಗಳ ಮಾತು ನಮಗೆ ಸಂದೇಶ ಇದು. ಹರಿವಾಯು ಗುರುಗಳ ಮಾತನ್ನು ಕೇಳಬೇಕು, ಅದನ್ನು ಆಚರಣೆಗೆ ತರಬೇಕು. ಅದು ಮಾಡಿಲ್ಲ ಹಾಗೆ ಅಂದ್ರೆ ನಾವು ಮಾತ್ರ ಹಾಳಾಗೋದಿಲ್ಲ, ಮಕ್ಕಳು, ಕುಟುಂಬ ಎಲ್ಲ ಹಾಳಾಗ್ತದೆ. ಅದರಿಂದ ಹರಿವಾಯು ಗುರುಗಳ ವಿರುದ್ಧವಾಗಿ ನಾವು ನಡೀಬಾರ್ದು. ಅಲ್ಲ, ನಮಗೆ ಗೊತ್ತೇ ಇಲ್ಲಲ್ಲ ಹಾಗೆಂದ್ರೆ ಅದಿನ್ನೂ ಅಪರಾಧ. ಹರಿವಾಯು ಗುರುಗಳು ಏನ್ ಹೇಳ್ತಾರೆ ದಾಸರ ಪದಗಳಲ್ಲಿ, ಅದನ್ನು ಕೇಳಿ ಅಟ್ಲೀಸ್ಟ್ ತಿಳ್ಕೋಬೇಕು. ಜೀವನ ಹೇಗೆ ನಡೆಸಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ಹೇಳಿದಂಗೆ ನಾವು ನಡೀಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಇದು ಮೊದಲು ಮಾಡಬೇಕಾದ ಕೆಲಸ ಇದು. ಇಲ್ಲದಿದ್ರೆ ಇಷ್ಟೇ, ನಾವು ಮಾತ್ರ ಹಾಳಾಗೋದಿಲ್ಲ, ಮಕ್ಕಳು, ಸುತ್ತಮುತ್ತ ಎಲ್ಲ. ಸಪುತ್ರ ಮಿತ್ರ, ಹನುಮಂತನ ಮಾತು ನಮಗೂ ಅನ್ವಯಿಸ್ತದೆ. ಅದು ಬರೀ ರಾವಣನಿಗೆ ಮಾತ್ರ ಇದ್ದ ಮಾತು ಅಲ್ಲ. ಯಾರ್ಯಾರು ಹರಿವಾಯು ಗುರುಗಳ ವಿರೋಧ ಮಾಡ್ತಾರೆ, ಹೆಂಡತಿ, ಮಕ್ಕಳು, ಪುತ್ರ, ಮಿತ್ರ, ಕುಟುಂಬ ಸಹಿತರಾಗಿ, ಮಿತ್ರ, ಬಂಧು ಬಾಂಧವರು ಸಹಿತವಾಗಿ ಅವರು ನಾಶವನ್ನೇ ಹೊಂದುತ್ತಾರೆ. ಇದು ದೇವರ ನಿಯಮ. ಇದು ನೋಡಿ, ರಾವಣನ ಕೇಸು ಹಾಗೆ ಆಯ್ತು, ದುರ್ಯೋಧನಾದಿಗಳ ಕೇಸು ಹಾಗೆ ಆಯ್ತು. ಸೋಹಂ ವಯೋಗತಶ್ಚೇವ ಪುತ್ರಾದಿಭಿರವಿಪ್ಲತಃ ಅವಿಪ್ಲುತಃ ತತ್ಸಂಬಂಧಕೃತಂ ಪಾಪಂ ಸ್ವಕೃತಂ ಚಾಪ್ಯಪೇಶಲಂ ಪಾಂಡವೇಷು ಸಕೃಷ್ಣೇಷು ತಪಸಾ ಮಾಷ್ಟುಮುದ್ಯತಃ. ಪುತ್ರಾದಿಭಿಃ ಪುತ್ರಕೃತಮನಃ ಪೀಡಾದಿಭಿಃ ಅವಿಪ್ಲುತಃ ಸಂಬಂಧಃ ವಯೋಗತಃ. ನನಗೆ ಹಿಂದೆ ಹಾಗಿತ್ತು ಪುತ್ರಮೋಹ. ಮನೆ ಒಪ್ಕೋತಾ ನೋಡಿ, ಸಾಮಾನ್ಯ ಜನರಿಗೆ ಬರುವ ದೊಡ್ಡ ದುರಂತ ಪುತ್ರಮೋಹ. ನನ್ನ ಮಕ್ಕಳು, ಈ ಶರೀರವೇ ನಮ್ದಲ್ಲ, ನಮ್ಮ ಮಕ್ಕಳು ಅಂದ್ರೆ ಅದು ಏನದು? ಎಲ್ಲ ಪರಮಾತ್ಮನ ಮಕ್ಕಳು. ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು ಅಂತ ಜಗನ್ನಾಥದಾಸರು ಹೇಳ್ತಾರೆ ನೋಡಿ. ಅದು ನಾವು ತಂದುಕೋಬೇಕು. ಅದರಿಂದ ಧೃತರಾಷ್ಟ್ರ ಹೇಳ್ತಾನೆ, ಅವನು ಕಣ್ಣು ಕುರುಡ. ಒಂದು ರೀತಿಯಲ್ಲಿ ಹೌದು, ನಾವು ಹೇಗಿದ್ದೀವಿ, ಕುರುಡರಾಗಿ ಇದ್ದೀವಿ. ದಾಸರು ಹಾಗೆ ಹೇಳ್ತಾರೆ, ಕುರುಡು ನಾಯಿ ಸಂತೆಗೆ ಬಂದಂತೆ ಅಂತಾನೆ ಹೇಳ್ತಾರೆ. ನಮ್ಮ ಬದುಕು ಹಾಗೆ ಇದೆ, ಅದು ಹೋಗಬೇಕು. ಹಾಗಿದ್ರೆ ಹರಿವಾಯು ಗುರುಗಳು ಒಲಿಯೋದಿಲ್ಲ. ದೇವರು ಹೇಳಿದ ಮಾರ್ಗದಲ್ಲೇ ನಡೀಬೇಕು, ಹರಿವಾಯು ಗುರುಗಳು ಹೇಳಿದ ಮಾರ್ಗದಲ್ಲೇ ನಡೀಬೇಕು. ಅದರಿಂದ ನಾನು ಕೂಡ ಆ ಮಗನ ಮಾತನ್ನು ಕೇಳಿ ಮೋಹಕ್ಕೆ ಒಳಗಾದೆ. ಈಗ ನನಗೆ ವಯಸ್ಸಾಗಿ ಬಿಟ್ಟಿದೆ. ಅದರಿಂದ ಸೋಹಂ ಸಕೃಷ್ಣೇಶು, ಕೃಷ್ಣೇನ ಸಹಿತೇಶು ಪಾಂಡವೇಶು ಮಯಾ ತತ್ ಸಂಬಂಧಾತ್ ಸಹವಾಸಾತ್ ಪರಂಪರೆಯ ಕಾರಿತಂ. ಈಗ ನನಗೆ ಏನಾಗಿದೆ, ಪಾಂಡವರ ಜೊತೆಗೆ ಇರುವ ಭಾಗ್ಯ ಸಿಕ್ಕಿದೆ, ಕೃಷ್ಣನ ಜೊತೆಗೆ ಇರುವ ಭಾಗ್ಯ ಸಿಕ್ಕಿದೆ. ಕೃಷ್ಣ ಪಾಂಡವರ ಅವರ ಒಂದು ಸಹವಾಸದಿಂದ ನನಗೆ ಏನಾಯ್ತು, ಆ ಕಲಿಯ ಪ್ರಭಾವ ದೂರ ಆಯ್ತು. ನೋಡಿ, ಇದು ಮುಖ್ಯ ಸಂದೇಶ. ಇದು ನಮ್ಮಲ್ಲಿ ಕಲಿ ದೂರ ಆಗಬೇಕು ಅಂದ್ರೆ ಪಾಂಡವರ, ಅರ್ಥಾತ್ ಪಾಂಡವರು ಬರೆದ ಗ್ರಂಥಗಳು, ಮಹಾಭಾರತಾದಿಗಿರ್ಬೋದು ಅಥವಾ ಭೀಮಸೇನ ದೇವರು ಬರೆದ ಅವರ ಮತ್ತೊಂದು ಅವತಾರ ಶ್ರೀಮನ್ ಮಧ್ವಾಚಾರ್ಯರು ಬರೆದ ಸರ್ವಮೂಲ ಗ್ರಂಥಗಳು, ವೇದವ್ಯಾಸರ ಗ್ರಂಥಗಳು, ಇದೇ ನಮ್ಮನ್ನ ಕಲಿಯಿಂದ ದೂರ ಮಾಡತಕ್ಕದ್ದು. ಆ ಶಾಸ್ತ್ರಗಳನ್ನ ಸತತವಾಗಿ ಚಿಂತನೆ ಮಾಡ್ತಾ ಇರಬೇಕು, ಶ್ರವಣ ಮನನ ಮಾಡ್ತಾ ಇರಬೇಕು. ವೇದವ್ಯಾಸರ ಗ್ರಂಥಗಳು, ಮಧ್ವಾಚಾರ್ಯರ ಗ್ರಂಥಗಳು, ದಾಸರ ಪದಗಳು. ದಾಸರ ಪದಗಳು ಅಂದ್ರೆ ಇದೇ ಇರ್ತದೆ, ಇನ್ನೇನು ಹೊಸದಾಗಿ ಅವರೇನು ಬರೆಯಕ್ಕೆ ಹೋಗಲ್ಲ. ಮಧ್ವಾಚಾರ್ಯರು ವೇದವ್ಯಾಸರು ಹೇಳಿದ್ದನ್ನೇ ಅವರು ದಾಸರು ಕನ್ನಡದಲ್ಲಿ ಹೇಳಿದ್ದಾರೆ, ಅದನ್ನು ಕೇಳಬೇಕು. ಈ ರೀತಿಯಾಗಿ ಆಗ ನಮಗೆ ಅವರ ಸಹವಾಸ ಆಗಿ ಆ ಕಲಿ ಮಲ ಹೋಗ್ತದೆ. ಅವನಿಗಾಗಿದೆ ನೋಡಿ, ಧೃತರಾಷ್ಟ್ರನಿಗೆ ಹೇಳ್ತಾನೆ, ಪಾಂಡವರ ಕೃಷ್ಣರ ಒಂದು ಸಂಬಂಧದಿಂದ ಆ ಮಲ ಎಲ್ಲ ನನಗೆ ಹೋಗಿದೆ. ಆದರೂ ಕೂಡ ಹಿಂದೆ ನಾವು ಮಾಡಿದ ಪಾಪ ಅಂಟುಕೊಂಡಿದಲ್ವಾ, ತನ್ನ ಮಗ ಪುತ್ರ ಮೋಹದಿಂದ ಮಾಡಿದ ಪಾಪ ಅಂಟುಕೊಂಡಿರುತ್ತದಲ್ವಾ. ಸ್ವಕೃತಂ ಸ್ವೇನ ಮಯಾ ಕೃತಂ ಅಪೇಶಲಂ ಸಾಕ್ಷಾತ್ಕೃತಂ. ಸಾಕ್ಷಾತ್ತಾಗಿ ನಾನೇ ಮಾಡಿದ ಅಪರಾಧಗಳು
ವಿದುರ ಎಷ್ಟು ಬಾರಿ ಹೇಳಿದ ನನ್ನನ್ನು ಹೊರಗಾಕಿ ಇವರನ್ನ ಅಂತ. ಹಾಕಿಲ್ಲ, ನಾನು ಪಾಂಡವರನ್ನೇ ಹೊರಗಾಕಿದೆ. ಪಾಪ ಇದೆ ನೋಡಿ. ಅದನ್ನ ತಪಃಕರಣೇನ ಮಾರ್ಷ್ಟುಂ, ನಾನು ತಪಸ್ ಮಾಡಿ ಅದನ್ನ ಪರಿಹಾರ ಮಾಡ್ಕೋಬೇಕು. ಅದರಿಂದ ನಾನು ಈಗ ಪ್ರಯತ್ನ ಉಳ್ಳವನಾಗಿ ಇದ್ದೇನೆ. ನಾನು ಮಾಡಿದ ಪಾಪವನ್ನ ನಾನು ಈಗ ತಪಸ್ಸು ಮಾಡಿ ಕಳೆದುಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ನಮಗೂ ಅದೇ ಸಂದೇಶ. ಇಂದ ಮಾಡಿದ್ದೀವಿ ಅಲ್ಲ ಹಾಗೆ ಅಂತ. ಹೌದು ಮಾಡಿದ್ದೀವಿ, ಒಪ್ಕೊಳ್ಳೋಣ, ಇಲ್ಲ ಅಂತ ಮುಚ್ಚಿ ಹಾಕೋದು ಬೇಡ. ಅದನ್ನು ಪಾಪ ಮಾಡಿದ್ದೀವಿ. ಈಗಲಾದ್ರೂ ಶಾಸ್ತ್ರ, ನಾವು ತಪಸ್ಸು ಕಾಡಿಗೆ ಹೋಗಿ ಧೃತರಾಷ್ಟ್ರನಂತೆ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಮನೆ ಕುಟುಂಬ ಎಲ್ಲ ಇದೆ. ಹಾಗೆಂದ್ರೆ ಹರಿಕಥಾ ಶ್ರವಣ ಮಾಡಿ, ಅದಕ್ಕೆ ಹೇಳಿದೆ ಇದೇ ತಪಸ್ಸು. ನಮಗೆ ಆಗತಕ್ಕ ತಪಸ್ಸು ಅಂದ್ರೆ ವೇದವ್ಯಾಸರ ವಾಣಿ ಕೇಳೋದು, ಸರ್ವಮೂಲ ವಾಣಿ, ಅದೇ ಸಮೀರ ವಾಣಿ ಕೇಳೋದು, ಅದೇ ನಾವು ಮಾಡತಕ್ಕ ತಪಸ್ಸು ಹಾಗೆ ಅಂತ. ತತ್ರ ಮಾನಂ ಅನುಜಾನೀಧ್ವಂ ಕೃಪಯಾ ಮಿತ್ರವತ್ಸಲಾಹ ಮತ್ಪ್ರಿಯಾರ್ಥಮಪಿ ಸ್ನೇಹಃ ಪಾಂಡವೇಷು ಮಹಾತ್ಮಸು. ಕ್ರಿಯಮಾಣೋಪಿ ಕರ್ತವ್ಯೋ ಭೂಯ ಏವ ಸದಾಚಲಃ ತೇಹಿ ಮೇ ಪುತ್ರಕಾ ಸಂತ ಇಹ ಮುತ್ರ ಚ ಸೌಖ್ಯದಾಹ. ಅದರಿಂದ ಮಿತ್ರವತ್ಸಲಾಹ, ನನಗೆ ಮಿತ್ರರಾದವರೇ, ಪ್ರಿಯರಾದವರೇ, ತಪಃಕರಣ ವಿಷಯ ಕೃಪೆಯ ದಯೆಯ ಮಾಂ ಪ್ರಯುಜ್ಯ ಅನುಜಾನೀಧ್ವಂ, ಅದರಿಂದ ನಾನು ತಪಸ್ ಮಾಡಬೇಕು, ನನಗೆ ನೀವೆಲ್ಲರೂ ಅಪ್ಪಣೆಯನ್ನು ಕೊಡಿ, ಆಜ್ಞೆಯನ್ನು ಕೊಡಿ. ನೋಡಿ, ಒಂದು ರಾಜ, ದೇಶದ ಚಕ್ರವರ್ತಿ, ತಾನು ಎಲ್ಲ ರಾಜರು ಇವನ ಕಂಟ್ರೋಲಲ್ಲಿ ಇದ್ದರು. ಆದರೂ ಕೂಡ ತನ್ನ ಇಚ್ಛೆ ಬಂದಂಗೆ ತಾನು ಹೋಗಿಲ್ಲ ನೋಡಿ. ಸಜ್ಜನರನ್ನ ಕರೆಸಿ ಅಪ್ಪಣೆಯನ್ನು ಪಡೆದು ತಾನು ಹೋಗ್ತಾ ಇದ್ದಾನೆ. ಕಲಿಬೇಕಾದ ವಿಚಾರ ಇದಲ್ಲ. ಅತಿ ಉತ್ತಮೇಶು, ಮಹಾತ್ಮರಾದ ಉತ್ತಮರಾದ ಪಾಂಡವರಲ್ಲಿ ಸ್ನೇಹವನ್ನ ಮಾಡ್ರಿ. ಭೂಯೇವ ಅಧಿಕಂ ಯಥಾ ಭವತಿ ತಥಾ, ಇನ್ನೂ ಎಷ್ಟು ನೀವು ಅವರನ್ನ ಪ್ರೀತಿಸ್ಲಿಕ್ಕಾಗ್ತದೋ ಅಷ್ಟು ಪ್ರೀತಿಯನ್ನು ಅವ್ರ ಮೇಲೆ ಮಾಡಿ. ಸದಾ ನಿರಂತರಂ ಮತ್ಪ್ರಿಯಾರ್ಥಮಪಿ, ನನಗೆ ಪ್ರೀತಿ ಮಾಡಬೇಕು ಅಂದ್ರೆ ಕೂಡ ಈ ಪಾಂಡವರನ್ನ ಪ್ರೀತಿ ಮಾಡ್ರಿ ನೀವು. ತೇ ಪಾರ್ಥಾಹ ಮಮ ಸಂತಃ ಪುತ್ರಕಾಹ ಸಜ್ಜನಾಹ ಸುತಾಹ ಯಸ್ಮಾತ್, ಅವರು ಕೂಡ ನನ್ನ ಮಕ್ಕಳೇ. ಎಲ್ಲ ಸಜ್ಜನರು ಕೂಡ ನನ್ನ ಮಕ್ಕಳೇ, ರಾಜನ ಮಕ್ಕಳು ಅಂದ್ರೆ ಹಾಗೆ. ತಸ್ಮಾತ್ ತೇ ಪಾಂಡವಾಹ, ಅದರಿಂದ ಈ ಪಾಂಡವರು ಅಸ್ಮಿನ್ ಲೋಕೆ ಅಮುತ್ರ ಪರಲೋಕೆ ಚ, ಈ ಲೋಕದಲ್ಲೂ ಈ ಪಾಂಡವರ ಸೇವೆ ಮಾಡಿದರೆ ಈ ಲೋಕದಲ್ಲೂ ನಿಮಗೆ ಸುಖವನ್ನು ಕೊಡ್ತಾರೆ, ದೇಹ ಬಿಟ್ಟ ಮೇಲೆ ಪರಲೋಕದಲ್ಲೂ ಕೂಡ ನಿಮಗೆ ಸುಖವನ್ನು ಕೊಡ್ತಾರೆ ಅಂತ ದೇವತೆಗಳು ಅವರು. ಅದರಿಂದ ಅಂಥ ದೇವತೆಗಳು, ಕಣ್ಣು ಮುಂದೆ ಸಿಕ್ಕಿದ ದೇವತೆಗಳು, ಓಡಾಡುವ ದೇವತೆಗಳು ಅಂತ ಹೇಳಿ ಆ ಥರ. ಅದರಿಂದ ಇದು ನಮ್ಮ ಸೌಭಾಗ್ಯ. ಅದರಿಂದ ಅವರ ಸೇವೆಯನ್ನ ನಿರಂತರ ಮಾಡಿಕೊಂಡಿರ್ರಿ, ನಾನು ಕಾಡಿಗೆ ಹೋಗ್ಲಿಕ್ಕೆ ಅಪ್ಪಣೆಯನ್ನು ಕೊಡಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.